ಎಲ್ಲರಿಗೂ ನಮಸ್ಕಾರ. 2025ರಲ್ಲಿ ಇಂಡಿಯನ್ ಶೇರ್ ಮಾರ್ಕೆಟ್ ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನೀವೆಲ್ಲರೂ ಈಗಾಗಲೇ ನೋಡಿದ್ದೇವೆ. 2026ರಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಯಾವ ಸೆಕ್ಟರ್ಗಳು ಅತಿ ಹೆಚ್ಚು ಲಾಭವನ್ನ ಕೊಡಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಕೆಲವೊಂದಷ್ಟು ರಿಸರ್ಚ್ ಕಂಪನೀಸ್ಗಳು ಭಾರತದ ಷೇರು ಮಾರುಕಟ್ಟೆ ಮೇಲೆ ಆಪ್ಟಿಮಿಸ್ಟಿಕ್ ವ್ಯೂನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ನೋಡಕ್ ಹೋದಾಗ ಕೆಲವೊಂದು ಕಂಪನಿಗಳ ಅರ್ನಿಂಗ್ ನಲ್ಲಿ ರಿಕವರಿ ಆಗ್ತಾ ಇದೆ, ಪಾಲಿಸೀಸ್ ಗಳಲ್ಲಿ ಗೌರ್ಮೆಂಟ್ ರಿಫಾರ್ಮ್ ಮಾಡ್ತಾ ಇದೆ, IT, ರಿನ್ಯೂವಬಲ್ ಎನರ್ಜಿ ಮತ್ತು ಆಟೋ ಸೆಕ್ಟರ್ಗಳು ಬೂಮ್ ಆಗೋ ತರ ಕಾಣ್ತಾ ಇದೆ. 2025ರಲ್ಲಿ ಭಾರತದಲ್ಲಿ ಯಾರು ಹೂಡಿಕೆ ಮಾಡಿದ್ರು ಅವರಿಗೆ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಏಷ್ಯನ್ ಎಮರ್ಜಿಂಗ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ನಿಫ್ಟಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಇದರಿಂದಾಗಿ ಇನ್ವೆಸ್ಟರ್ಸ್ಗಳು ಭಾರತದ ಮಾರುಕಟ್ಟೆಯಿಂದ ಹಣವನ್ನ ಹೊರಗಡೆ ತೆಗಿತಾ ಇದ್ರು. ಆದರೆ 2026ರಲ್ಲಿ ಈ ಇನ್ವೆಸ್ಟರ್ಸ್ಗಳ ನ್ಯಾರೇಟಿವ್ ಸ್ವಿಚ್ ಆಗೋ ತರ ಕಾಣ್ತಾ ಇದೆ. ಮತ್ತೆ ಭಾರತಕ್ಕೆ ಇನ್ವೆಸ್ಟರ್ಸ್ ರಿಬೌಂಡ್ ಆಗ್ತಾರೆ. ಯಾಕೆ ಅಂತ ನೋಡಕ್ ಹೋದಾಗ 2026ರಲ್ಲಿ ಇಂಡಿಯನ್ ಶೇರ್ ಮಾರ್ಕೆಟ್ ಡಬಲ್ ಡಿಜಿಟ್ ಗ್ರೋತ್ ಅನ್ನ ಕೊಡುತ್ತೆ ಅಂತ ಕೆಲವೊಂದು ರಿಸರ್ಚ್ ಕಂಪನಿಗಳು ಈಗಾಗಲೇ ಹೇಳ್ತಾ ಇದ್ದಾವೆ. ಯಾಕೆ ಇಷ್ಟೊಂದು ಆಪ್ಟಿಮಿಸ್ಟಿಕ್ ವ್ಯೂ ಅಂತ ನೋಡಕ್ ಹೋದಾಗ ಇಂಡಿಯನ್ ಮಾನಿಟರಿ ಪಾಲಿಸಿ RBI ರೆಪೋ ರೇಟ್ ಅನ್ನ ಕಟ್ ಮಾಡ್ತಾ ಇದ್ದು 2025ರಲ್ಲಿ 4 ಬಾರಿ ರೆಪೋ ರೇಟ್ ಅನ್ನ ಕಟ್ ಮಾಡಿರೋದ್ರಿಂದ ಜನಸಾಮಾನ್ಯರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ. ಇದರಿಂದ ಇಂಡಿಯನ್ ಎಕಾನಮಿ ಗ್ರೋತ್ ಆಗುತ್ತೆ. ಇನ್ನೊಂದು ಕಡೆ ಮ್ಯಾಸಿವ್ ಆಗಿ GST ಅನ್ನ ಕಟ್ ಮಾಡಿರೋದು, ಅದರ ಜೊತೆ ಟ್ಯಾಕ್ಸ್ ಅಲ್ಲಿ ರಿಲೀಫ್ ಕೊಟ್ಟಿರೋದು ಮಧ್ಯಮ ವರ್ಗದ ಜನರ ಇನ್ಕಮ್ ಅನ್ನ ಜಾಸ್ತಿ ಮಾಡುತ್ತೆ. ಇದರಿಂದಾಗಿ ಭಾರತದ GDPಗೆ ಸುಮಾರು 0.6% ಅಷ್ಟು ಬೂಸ್ಟ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. 2026ರಲ್ಲಿ ಯಾವೆಲ್ಲ ಸೆಕ್ಟರ್ಗಳು ಅತಿ ಹೆಚ್ಚು ಲಾಭವನ್ನ ಮಾಡಬಹುದು ಅಂತ ನೋಡಕ್ ಹೋದಾಗ ಮೊದಲನೇದಾಗಿ ರಿನ್ಯೂವಬಲ್ ಸೆಕ್ಟರ್ಸ್. ಭಾರತ ಸೋಲಾರ್ ಪಾರ್ಕ್ ಮತ್ತು ವಿಂಡ್ ಮಿಲ್ ಗಳತ್ತ ಫೋಕಸ್ ಮಾಡ್ತಾ ಇದ್ದು ಗ್ರೀನ್ ಎನರ್ಜಿಯ ಡಿಮ್ಯಾಂಡ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಬೇಕಾದಂತ ಸೆಟಪ್ ನ ಕಾಸ್ಟ್ ಕಡಿಮೆ ಆಗ್ತಾ ಇರೋದ್ರಿಂದ ಭಾರತ 2030ರ ಅಂತ್ಯದವರೆಗೆ 450 ಗಿಗಾವ್ಯಾಟ್ ಸಾಮರ್ಥ್ಯವನ್ನ ಹೊಂದುವ ಗುರಿಯನ್ನ ಹೊಂದಿದೆ. ಎರಡನೇ ಸೆಕ್ಟರ್ IT. AI ನಲ್ಲಿ ಡೆವಲಪ್ಮೆಂಟ್, ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ಸ್, ಡಿಜಿಟಲ್ ಪೆನೆಟ್ರೇಷನ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇರೋದ್ರಿಂದ ಭಾರತದಲ್ಲಿ IT ಸರ್ವಿಸ್ಗಳ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಎಲ್ಲದರ ನಡುವೆ ಭಾರತ ಮತ್ತು ಅಮೆರಿಕ ನಡುವೆ ನಡೀತಿರುವ ಈ ಟ್ಯಾರಿಫ್ ವಾರ್ಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಕ್ತು ಅಂತ ಅಂದ್ರೆ ಇಂಡಿಯನ್ IT ಇಂಡಸ್ಟ್ರಿಗೆ ಜಾಸ್ತಿ ಡಿಮ್ಯಾಂಡ್ ಬರುತ್ತೆ. ಈ ಸೆಕ್ಟರ್ 2026ರಲ್ಲಿ ಅತಿ ಹೆಚ್ಚು ಲಾಭವನ್ನ ಮಾಡಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಮೂರನೇದಾಗಿ ಆಟೋ ಸೆಕ್ಟರ್ಸ್. ಭಾರತ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಪ್ರಮೋಟ್ ಮಾಡ್ತಾ ಇದೆ. ಇದರ ಜೊತೆ ಫೇಮ್ ಮತ್ತು PLI ಸ್ಕೀಮ್ಗಳನ್ನು ಭಾರತ ಸರ್ಕಾರ ಆಟೋ ಸೆಕ್ಟರ್ಗಳಿಗೆ ಕೊಡ್ತಾ ಇದ್ದು GSTಯನ್ನು ಕಡಿಮೆ ಮಾಡಿರೋದ್ರಿಂದ ಟೂ ವೀಲರ್ಸ್ ಮತ್ತು ಪ್ಯಾಸೆಂಜರ್ ವೆಹಿಕಲ್ಸ್ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಈ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ 2026ರಲ್ಲಿ ಆಟೋ ಸೆಕ್ಟರ್ನಲ್ಲಿ ಅತಿ ಹೆಚ್ಚು ಸೇಲ್ಸ್ನ ನಾವು ಕಾಣಬಹುದು. ಹೀಗಾಗಿ ಆಟೋ ಸೆಕ್ಟರ್ಸ್ ಕೂಡ ಅತಿ ಹೆಚ್ಚು ಲಾಭವನ್ನು ಮಾಡಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಮುಂದಿನದಾಗಿ ಹೆಲ್ತ್ ಕೇರ್ ಮತ್ತು ಇನ್ಶೂರೆನ್ಸ್ ಸೆಕ್ಟರ್ಸ್. GST ಕಡಿಮೆ ಆಗಿರೋದ್ರಿಂದ ಪ್ರೀಮಿಯಂನ ವ್ಯಾಲ್ಯೂ ಕಡಿಮೆ ಸಿಗ್ತಾ ಇರೋದ್ರಿಂದ ಜಾಸ್ತಿ ಜನ ಇನ್ಶೂರೆನ್ಸ್ ನ ಬಾಯ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ಶೂರೆನ್ಸ್ ಸೆಕ್ಟರ್ಸ್ ನಲ್ಲಿ ಸೇಲ್ಸ್ ಬೂಸ್ಟ್ ಆಗ್ತಾ ಇದೆ. ಇದರ ಜೊತೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರೋದು, ಹೆಲ್ತ್ ಕೇರ್ ನಲ್ಲಿ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ತಾ ಇರೋದನ್ನ ನೋಡಿದಾಗ ಇನ್ನು 2026ರಲ್ಲಿ ಹೆಲ್ತ್ ಕೇರ್ ಮತ್ತು ಇನ್ಶೂರೆನ್ಸ್ ಸೆಕ್ಟರ್ಸ್ ಗಳು ಅತಿ ಹೆಚ್ಚು ಲಾಭವನ್ನ ಮಾಡಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಮುಂದಿನದಾಗಿ FMCG ಸೆಕ್ಟರ್ಸ್. ಸರ್ಕಾರ GST ಅನ್ನ ಕಡಿಮೆ ಮಾಡಿರೋದ್ರಿಂದ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಕಡಿಮೆ ಆಗಿರೋದ್ರಿಂದ ಜನರ ಹತ್ರ ಸ್ವಲ್ಪ ಹಣ ಉಳಿತಾ ಇದೆ. ಇದೇ ಹಣವನ್ನ ಅವರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದ, ಉಳಿತಾಯ ಮಾಡ್ತಾ ಇರೋದ್ರಿಂದ, ಮತ್ತೊಂದು ಐಟಮ್ ನ ಬಾಯ್ ಮಾಡ್ತಾ ಇರೋದ್ರಿಂದ FMCG ಸೆಕ್ಟರ್ ನಲ್ಲಿ ಸೇಲ್ಸ್ ಬೂಸ್ಟ್ ಆಗುತ್ತೆ, ಅರ್ನಿಂಗ್ ರಿಕವರಿ ಆಗುತ್ತೆ ಅಂತ ಅಂದಾಜಿಸಲಾಗ್ತಾ ಇದೆ. ಟ್ಯಾಕ್ಸ್ ಅಲ್ಲಿ ಸರ್ಕಾರ ರಿಲೀಫ್ ಕೊಟ್ಟಿರೋದ್ರಿಂದ ಮಧ್ಯಮ ವರ್ಗದ ಜನರ ಹತ್ರ ಸ್ವಲ್ಪ ಹಣದ ಉಳಿತಾಯ ಆಗ್ತಾ ಇರೋದ್ರಿಂದ ರಿಯಲ್ ಎಸ್ಟೇಟ್ ನಲ್ಲಿ ಬೂಮ್ ಆಗೋ ತರ ಕಾಣುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಗಳಿಗೆ ಹೆಲ್ಪ್ ಆಗೋ ತರ ಸರ್ಕಾರ ಅರ್ಬನೈಸೇಷನ್ ಆಗಿರ್ಬೋದು ಮತ್ತು ಪಾಲಿಸಿಗಳನ್ನ ರಿಫಾರ್ಮ್ ಮಾಡ್ತಾ ಇರೋದನ್ನ ನೋಡಿದಾಗ ರಿಯಲ್ ಎಸ್ಟೇಟ್ ಸೆಕ್ಟರ್ ನಲ್ಲಿ 10 to 20% ಗ್ರೋತ್ ಆಗೋ ತರ ಕಾಣುತ್ತೆ ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ ಸಮ್ರಿ 2026 ಭಾರತದ ಷೇರು ಮಾರುಕಟ್ಟೆಗೆ ಕಂಬ್ಯಾಕ್ ಇಯರ್ ಆಗುತ್ತಾ ಇಲ್ವಾ ಅನ್ನೋದನ್ನ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ. ನಿಮಗೆ ಏನು ಅನ್ಸುತ್ತೆ? ಭಾರತದ ಷೇರು ಮಾರುಕಟ್ಟೆ ಕಂಬ್ಯಾಕ್ ಮಾಡುತ್ತಾ? ಮಾಡಿದ್ರೆ ಯಾವ ಸೆಕ್ಟರ್ಗಳು ಅತಿ ಹೆಚ್ಚು ಲಾಭವನ್ನ ಕೊಡಬಹುದು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.